ಅಪ್ಪ ಅಪ್ಪ ಶೂಟಿಂಗ್ ನೋಡ್ಕೊಂಡು ಹೋಗೋಣ. ನಮಸ್ಕಾರ, ನನ್ನ ಹೆಸರು ಮಣಿರಾಮ್ ಪ್ರೇಮ್ಸ್ ಅಂತ. ನಾನು ಈ ಪಿಕ್ಚರ್ನ ಡೈರೆಕ್ಟರ್, ಡೇರ್ ಅಂಡ್ ಡೈನಾಮಿಕ್ ಡೈರೆಕ್ಟರ್. ನಮಸ್ಕಾರ. ಹಲೋ, ಸೈಡ್ಗೆ ಹೋಗ್ರಿ. ಮೊದಲು ಕ್ಲಾಪ್ ಹೊಡೆಯೋದು ಕಲೀರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಆಮೇಲೆ ಡೈರೆಕ್ಷನ್ ಮಾಡೋ ಕನಸು ಕಾಣಿ. ಹೋಗ್ರಿ, ಹೀರೋ ಕರೀರಿ, ಹೋಗ್ರಿ. ಹೀರೋ ಸರ್. ಡ್ರೈವರ್ ಸ್ವಲ್ಪ ಗಾಡಿ ನಿಲ್ಸು. ನಮಸ್ಕಾರ ಡೈರೆಕ್ಟ್ರೆ. ನಮಸ್ಕಾರ ಸರ್. ಇರ್ಲೇ ಹೀರೋಯಿನ್ ರೆಡಿನಾ? ಇಲ್ಲ ಸರ್, ಈಗ ಬೇರೆ ಸನ್ನಿವೇಶ. ಇದಾದ ನಂತರ ಹೀರೋಯಿನ್ ಸೀನ್. ಓಕೆ ನೀನು ಹೋಗಪ್ಪ, ಹೋಗು. ಏನ್ ತಿನ್ನಿದೆ ಇವತ್ತು? ಈಗ ನೀವು ಕಾಲು ಹಿಡ್ಕೊಳ್ರಿ, ನೀವು ಕೈ ಹಿಡ್ಕೊಳ್ರಿ. ಜಾಸ್ತಿ ಟಚ್ಚಾಗಬಾರ್ದು. ಇಲ್ಲ ಇಲ್ಲ ನೋಡಿ, ನಾನು ಆಕ್ಷನ್ ಅಂದಾಗ ನೀವು ಜಾಸ್ತಿ ಹೊಡಿಬೇಕು. ಇವ್ರು ಬೀಳ್ತಾರೆ. ರೆಡಿನಾ? ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಮಾವ, ಏನ್ರಾಯ್ತು? ಹೀರೋ ಆಗ್ತೇನಿಂತ ಬಂದು ಏನೋ ಇದು ಅಸಹ್ಯ. ಮಾವ ಶೂಟಿಂಗ್ ಮಾವ ಇದು. ಶೂಟಿಂಗೋ ಪಟ್ಟಿಂಗೋ? ಏಯ್, ಊರಲ್ಲಿ ನಾವು ಗಣ್ಯ ಮರಿತನದವರು. ಹೋಗಿ ಅವನು ಹೀರೋಯಿನ್ ಅವನ ಜೊತೆ ಒದಿಸ್ಕೊಳ್ತಾ ಇದೆಯಲ್ಲ. ಅಯ್ಯೋ ನಮ್ಮ ಕರ್ಮ. ನೀನು ಉದ್ಧಾರ ಆಗೋದಿಲ್ಲ ನೋಡು. ಈ ಜನ್ಮದಲ್ಲಿ ನನ್ನ ಮಗಳನ್ನು ನೀನು ಕೊಡೋದಿಲ್ಲ. ಅಮ್ಮ ಬಾ. ಅಪ್ಪ ಬಿಡಪ್ಪ ಮಾವ. ನೀನು ಆ ಸೂರಿನ ಮರ್ತು ಬಿಡು. ಈಗ ಬಂದಿರೋ ಹುಡ್ಗ ದೊಡ್ಡ ಜಮೀನ್ದಾರನ್ ಮಗ ಅಂತೆ. ನೀನ ಮನೆ ಸೊಸೆಯಾಗಿ ಹೋದ್ರೆ ಮಹಾರಾಣಿ ತರ ಇರ್ಬೋದು ಕಣೆ. ಅಮ್ಮ, ನಾನಾ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೆಣ್ವಾಗಿ ಹೋಗ್ತೀನಿ. ಮಹಾಲಕ್ಷ್ಮಿ, ಬಾಮ, ಕೂತ್ಕೊಮ್ಮ. ಅಪ್ಪಯ್ಯ, ಹುಡುಗಿ ಯಾಕೆ ನನ್ನ ಮುಖನ ನೋಡ್ತಿಲ್ಲ? ಯಾಕೆ ನಾನು ಕಪ್ಪಿದೀನಿ ಅಂತ ಬೇಜಾರಾ? ಕೇಳ್ಬಿಡೋಣ. ರಾಮ ಕಿದ್ಗೆರೆ ಲಕ್ಷ್ಮಣ್ ಹ್ಯಾಕ್ ದಾಟಲ್ವೋ ಅದೇ ರೀತಿ ನಮ್ಮ ಬೈರೇಗೌಡ್ರ ಮಗಳು ಅಷ್ಟೇ ತಂದೆ ತಾಯಿ ಮಾತ್ ಮಾತ್ರ ಮೀರೋದಿಲ್ಲ. ಮತ್ತೆ ತಡ ಮಾಡ್ತಿದ್ದೀರಿ? ಮೊದಲು ತಟ್ಟೆ ಬದಲಾಯಿಸ್ಕೊಳ್ಳಿ. ಮಾವ, ಲಕ್ಷ್ಮಿ, ಏಯ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಡು ಇಲ್ಲಿಂದ. ಜೊತೆಲಿ ಮಹಾಲಕ್ಷ್ಮಿನ್ ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿನ ಮರೆತು ಬಿಡು ಅಂತ ಅವತ್ತೇ ಹೇಳಿಲ್ವಾ ನಿನಗೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ಅವಳು ಯಾವತ್ತಿದ್ರು ನನ್ನೋಳೆ. ಅವಳನ್ನ ಮದುವೆ ಆಗೋ ಯೋಗ್ಯತೆ ಏನಿದೆಯೋ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳನ್ನ ಮದುವೆ ಆಗಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಗಂಡಸ್ತನ. ಕೈ ಹಿಡಿದವಳನ್ನ ಕೊನೆವರೆಗೂ ಕಾಪಾಡ್ತೀನಿ ಅನ್ನೋ ತಾಕತ್ತು, ನಂಬಿಕೆ ನನ್ನ ಹತ್ರ ಇದೆ. ಮಹಾಲಕ್ಷ್ಮಿ, ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಇವಳನ್ನು ಕಳಿಸ್ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ಏಯ್, ನನ್ನ ಪ್ರಾಣ ಹೋದ್ರು ಸರಿ, ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ. ಅಪ್ಪ, ನನಗೋಸ್ಕರ ಹುಟ್ಟಿರೋ ಮಹಾಲಕ್ಷ್ಮಿನ ಇನ್ನೊಬ್ರಿಗೆ ಕೊಟ್ಟು ಮದುವೆ ಮಾಡೋದಲ್ಲ. ಬರೀ ನಿಶ್ಚಿತಾರ್ಥ ನಡೆದ್ರು ನರಮೇಧ ಯಾಗ ನಡೆದು ಬಿಡುತ್ತೆ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸೀದಾಕ್ಬಿಡ್ತೀನಿ. ಸೂರಿ, ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಸಾಯಿಸು ಬಾರೋ. ಅಪ್ಪ, ನಾನು ಓದ್ಲಿಲ್ಲ, ದಡ್ಡ ಒಪ್ಕೋತೀನಿ. ಆದ್ರೆ ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡಿದ್ರೆ ಸಾಕೋಯೋಗ್ತೆ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಚಿಕ್ಕ ವಯಸ್ಸಿನ ನಾನು ಇವಳೇ ನನ್ ಜೀವ, ಇವಳೇ ನನ್ ಪ್ರಪಂಚ ಅಂತ ಬದುಕ್ತಾ ಇದ್ದೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಹೇಳಿ ಅಪ್ಪ, ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡುವಂತ. ಪ್ಲೀಸ್ ಅಪ್ಪ, ಹೇಳಪ್ಪ. ನಿಮ್ ಮಗಳ ವಿಚಾರದಲ್ಲಿ ಈ ತರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಂಬ. ನನ್ನ ಪ್ರಕಾರವಾಗಿ ಈ ಹುಡುಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ. ಅದೇನು ಸುಖವಾಗಿರ್ತಾರೋ ಏನೋ. ಅಲ್ಲ ರಾಮಣ್ಣ, ಹೀರೋ ಆಗ್ತೀನಿ ಅಂತ ಹೋಗಿ ಅವ್ರಿವ್ರ ಹತ್ರ ಒದೆ ತಿಂದು ಬರ್ತಾ ಇದ್ದಾನಲ್ಲ, ಇಂಥವನಿಗೆ ನನ್ನ ಮಗಳನ್ನ ಹೇಗ್ ಕೊಡೋದು ಅಂತ. ಇವತ್ತಲ್ಲ ನಾಳೆ ಹೀರೋ ಆಗೇ ಆಗ್ತೀನಿ, ಅಲ್ಲಿ ಗಂಟ ಕಾಯ್ರಿ. ಹಾಗಂದ್ರೆ ಹೇಗಪ್ಪ? ವಯಸ್ಸಿಗೆ ಬಂದ ಮಗಳನ್ನ ಬೈರೇಗೌಡ್ರು ಮನೆಗೆ ಎಷ್ಟು ದಿನ ಇಟ್ಕೊಳಕಾಗುತ್ತೆ? ನೋಡಪ್ಪ, 3 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಅಷ್ಟೊಳಗೆ ಏನ್ ಮಾಡ್ತೀಯ ಮಾಡು. 3 ತಿಂಗಳಾದ್ಮೇಲೆ ಬೈರೇಗೌಡ್ರು ಅವರ ಮಗಳ ವಿಷಯದಲ್ಲಿ ಏನ್ ತೀರ್ಮಾನ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ನಿಮ್ ತೀರ್ಮಾನಕ್ಕೆ ಒಪ್ಪಿಗೆ ಇದೆ. ಅಲ್ಲಪ್ಪ,
ಅಲ್ಲಿ ಅಷ್ಟು ದೊಡ್ಡದಾಗಿ ಚಾಲೆಂಜ್ ಹಾಕಿ ಬಂದವನು ಇಲ್ಲಿ ಜೀವನದಲ್ಲಿ ಹೋರಾಡಿ ಗೆಲ್ಲಬೇಕು ತಾನೆ. ಅದು ಬಿಟ್ಟು ಸಾಯೋಕ್ ಹೊರಟಿದ್ಯಲ್ಲ. ಅದೇ ತಪ್ಪು, ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸಾಯಕ್ ಯಾಕೆ ಹೋಗಿದ್ದೆ? ಸರ್, ಅಲ್ಲಿಂದ ಬಂದ್ಮೇಲೆ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದಾರೋ ಎಲ್ಲರ ಹತ್ರ ಚಾನ್ಸ್ ಕೇಳಕ್ ಹೋಗಿದ್ದೆ ಸರ್. ಹೌದಾ? ನಮಸ್ಕಾರ ಸರ್. ಏನಪ್ಪ ಸೂರ್ಯ, ಏನ್ ಸಮಾಚಾರ? ಆಫೀಸ್ವರೆಗೂ ಹುಡುಕೊಂಡ್ ಬಂದ್ಬಿಡಿದ್ಯಾ? ಯಾಕೆ ಮ್ಯಾನೇಜರ್ ಕಾಸು ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿದ್ದಾರೆ ಸರ್. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ಸರ್, ನಿಮ್ ಬ್ಯಾನರ್ ಅಲ್ಲಿ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನನಗೊಂದು ಹೀರೋ ಚಾನ್ಸ್ ಕೊಡಿ ಸರ್. ಸರ್ ನೋಡಿ ಸರ್ ಬಾಡಿನ. ಸರ್ ಫೈಟ್ ಕೂಡ ಮಾಡ್ತೀನಿ ಸರ್. ಸರ್ ಡ್ಯಾನ್ಸು ಬರುತ್ತೆ ಸರ್. ಸರ್ ನನಗೆ ಕಾಮಿಡಿ ಕೂಡ ಬರುತ್ತೆ ಸರ್. ಸರ್ ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್. ನೋಡಪ್ಪ, ದೊಡ್ಡ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂತದ್ರಲ್ಲಿ ನಿನ್ನಂತವ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಟೀ ಕುಡಿಯಕ್ಕೂ ಕಾಸಿರಲ್ಲ. ಆ ತರ ಆಗ್ಬಿಡ್ತೀವಿ. ಸುಮ್ಮನೆ ಬೆಳಗ್ಗೆ ಕಾಮಿಡಿ ಮಾಡಬೇಡ, ಇಲ್ಲಿಂದ ಹೋಗ್ತಾ ಇರು. ಒಂದ್ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಹೋಗಯ್ಯ. ಸರ್ ನಿಮ್ ಕೈ ಮುಗಿತೀನಿ, ಒಂದ್ ಚಾನ್ಸ್ ಹೋಗಯ್ಯ, ಪ್ಲೀಸ್ ಸರ್. ಹೋಗಯ್ಯ. ಏನಪ್ಪ ನಿನ್ನ ಹೆಸರು? ಜೈಸೂರ್ಯ ಅಂತ ಸರ್. ನೋಡ್ ಸೂರ್ಯ, ಒಂದು ಚಿಕ್ಕ ಪಿಕ್ಚರ್ ಮಾಡಿ ಹಿಟ್ ಹೀರೋ ಅನ್ಸ್ಕೊಂಡ್ ಬಾ. ಆಮೇಲೆ ನಿನ್ನನ್ನೇ ಹಾಕೊಂಡು ನಾನು ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ. ಈಗ ಹೋಗಪ್ಪ. ನೋಡಿ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ. ಹೋಗು, ಹೋಗಪ್ಪ, ನನಗ್ ಕೆಲ್ಸ ಇದೆ, ಹೋಗು. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನೋಡಪ್ಪ ಸೂರ್ಯ, ನಾನು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಮಾತ್ರ ಮಾಡೋದು. ನೀನ್ ಇಲ್ಲಿಂದ ಹೋಗಪ್ಪ. ಡೈರೆಕ್ಟ್ರೆ, ನಮ್ ಸಿನಿಮಾಗೆ ಹೀರೋನೇ ಸಿಗ್ತಾ ಇಲ್ಲ. ಸರ್ ಅದೊಂದೇ ಸರ್ ಬ್ಯಾಲೆನ್ಸ್. ಹೀರೋ ಸಿಕ್ಕಿದ್ರೆ ಶೂಟಿಂಗ್ ಸ್ಟಾರ್ಟ್ ಅಷ್ಟೇ. 6 ತಿಂಗಳಿಂದ ಈ ಭಜನೆ ಮಾಡ್ತಾ ಇದ್ದೀರಾ. ಎಲ್ರಿ ಹೀರೋ? ಸರ್ ಸಿಗ್ತಾರೇರಿ ಸರ್. ಯಾವ್ದೋ ಪ್ರಜೆ ಬಂದ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಮಸ್ತೆ ಸರ್. ಸರ್ ನಮ್ ಸಬ್ಜೆಕ್ಟ್ಗೆ ಕರೆಕ್ಟ್ ಆಗಿ ಸಿಕ್ಕಿದಾನ್ ಸರ್. ಎಕ್ಸಾಕ್ಟ್ಲಿ. ಒದ್ದಾಡ್ತಾ ಇದ್ದೆ ಇಂತ ಹೀರೋ ಸಿಕ್ಕಿಲ್ಲ ಅಂತ. ಇವ್ರನ್ನೇನಾದ್ರೂ ಹೀರೋ ಮಾಡ್ಬಿಟ್ರೆ ನಮ್ ಸಿನಿಮಾ 100 ಡೇಸ್ ಸಾರ್. ನೋಡಿ ಸೂರ್ಯ ಅವ್ರೆ, ಹಾ ಸರ್. ನಮ್ ಡೈರೆಕ್ಟರ್ ಹೇಳದ್ಮೇಲೆ ಮುಗೀತು. ಅವ್ರ ನಿರ್ಧಾರನೇ ನನ್ ನಿರ್ಧಾರ. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್. ನನ್ನ ಸಿನಿಮಾಗೆ ನೀನೇ ಹೀರೋ ಕಣಿಯ. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಮಹಾಲಕ್ಷ್ಮಿ, ಮಾವ, ನನಗೆ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ. ಹೇಗಾದ್ರೂ ಮಾಡಿ ಸಿನಿಮಾ ಮುಗಿಸ್ಕೊಂಡು ಬಂದು ನಿನ್ನ ಮದುವೆ ಆಗೇ ಆಗ್ತೀನಿ. ನಂಗ್ ಗೊತ್ತಿತ್ತು ಮಾವ, ನೀನು ಹೀರೋ ಆಗೇ ಆಗ್ತೀಯಾ ಅಂತ. ಶೂಟಿಂಗ್ ಇದೆ ಅಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ. ಒಳಗ್ ಹೋಗಿ ನೋಡೋಣ. ಕಾಣಿಸ್ತಾ ಇಲ್ವಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾಕ್ರಿ ಇಷ್ಟು ಲೇಟು? ಸ್ವಲ್ಪ ಲೇಟ್ ಆಗೋದು ಸರ್. ಶೂಟಿಂಗ್ ಇಲ್ವಾ ಸರ್? ಇದೇ ರೀ, ಡೈರೆಕ್ಟರ್ ಬೈತಾ ಇದಾರೆ. ಬನ್ನಿ. ಸರಿ ನಡೀರಿ. ಸರ್, ಹೀರೋ ಬಂದಿದ್ದಾರೆ. ಕಳಿಸ್ರಿ. ಓಕೆ ಸರ್. ಸರ್ ನಮಸ್ಕಾರ ಸರ್. ಪರವಾಗಿಲ್ಲ ಪರವಾಗಿಲ್ಲ, ಇರ್ಲಿ ಇರ್ಲಿ. ಸ್ಟಾರ್ಟ್ ಮಾಡೋಣ. ಮಾಡೋಣ ಸರ್, ಮಾಡೋಣ. ಆಯ್ತು ಸರ್. ಏನ್ ಸರ್ ಸೀನು? ಸೆಂಟಿಮೆಂಟ್ ಸೀನ್ ರೀ. ಸರಿ ಸರ್. ಸರ್ ನನ್ನ ಜೀವನದ ಆಸೆ ನೆರವೇರಿಸ್ತಾರೆ ಹುಡುಗರು ಸರ್ ನೀವು. ಸರಿ ಸರ್. ಟಿ ಶರ್ಟ್ ತೆಗೀರಿ. ಟಿ ಶರ್ಟಾ? ಯಾಕೆ ಸರ್? ಡೈರೆಕ್ಟರ್ ನೀನಾ ನಾನಾ? ಓಕೆ ಸರ್, ತೆಗಿತೀನಿ ಸರ್. ಕೂತ್ಕೊಂಡು ತೆಗಿಬೋದಾ ಸರ್? ತೆಗಿರಿ ತೆಗಿರಿ. ಚಶ್ಮಾ ಹಾಕೋಬೋದಾ ಸರ್? ಈ ಸೀನು ಸೂಟ್ ಆಗಲ್ಲ, ಸೈಡ್ ಗಿಡಿ. ಸರಿ ಸರ್. ಕ್ಯಾಮ್ರಾಮನ್, ನಾನು ರೆಡಿ. ಗರ್ಲ್ಸ್ ಸರ್, ನಾನು ಇಂಥ ಸಿನಿಮಾದಲ್ಲಿ ಮಾಡಲ್ಲ ಸರ್. ಸರ್ ನೀವು ಆ ತರ ಡೈರೆಕ್ಟ್ರಾ? ಓನಯ್ಯ, ನಾನು ಅದೇ ತರ ಡೈರೆಕ್ಟ್ರು. ಸರ್ ನಾನು ಆ ತರ ಹೀರೋ ಅಲ್ಲ ಸರ್. ಅಯ್ಯ ಮಾಡಯ್ಯ, ಏನು ಆಗಲ್ಲ. ಎಡವಟ್ ಆಗೋಯ್ತು ಸರ್. ಪೊಲೀಸರು ಏನ್ ನಡೀತಾ ಇದೆ? ಸರ್, ಇವನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ಬ್ಲೂ ಫಿಲ್ಮ್ ದಂಧೆ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ರೈಡ್ ಮಾಡಿದ್ದೀನಿ. ಬ್ಲೂ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಬ್ರದರ್, ಏನು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ನೀಟಾಗಿ ಪ್ಲಾನ್ ಮಾಡ್ತೀವಿ. ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್.